ಯಾದಗಿರಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಮುದ್ನಾಳ್ ಸ್ವತಂತ್ರ ಸಿಕ್ಕು 78 ವರ್ಷ ಗಳಿಸಿದ್ರು ಇಲ್ಲಿಯವರೆಗೆ ಇನ್ನೂ ಅಭಿವೃದ್ಧಿ ಕಾಣದೆ ಗಬ್ಬೆದ್ದು ನಾರುತ್ತಿದೆ. ಕಲುಷಿತ ನೀರಿನಲ್ಲಿ ವಿಷ ಜಂತು ಹುಳುವಿನಿಂದ ಸಾರ್ವಜನಿಕರು ಶಾಲಾ ಮಕ್ಕಳು ತಿರುಗಾಡಲು ಭಯದ ವಾತಾವರಣ ನಿರ್ಮಾಣವಾಗಿದೆ. ಸೂಕ್ತವಾದ ಚರಂಡಿ ಸಿಸಿ ರಸ್ತೆ ಇಲ್ಲದ ಕಾರಣ ತೆಗ್ಗುಗುಂಡುಗಳಲ್ಲಿ ನಿಂತಿದ್ದ ಗಬ್ಬೆದ್ದು ನಾರುತ್ತಿದ್ದು ಇದರಿಂದಾಗಿ ತಾಂಡದ ನಿವಾಸಿಗಳು ಮೂಗು ಮುಚ್ಚಿಕೊಂಡು ತಿರುಗಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನು ಸರಿಪಡಿಸಲು ಕೋಲಿ ಸಮಾಜ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ರವರು ವಿನೂತನವಾಗಿ ಜಿಟಿ ಮಳೆಯಲ್ಲಿ ಕೈಯಲ್ಲಿ ಛತ್ರಿ ಹಿಡಿದು ಪ್ರತಿಭಟನೆ ಮಾಡಿದ್ರು. ಸಂಬಂಧಿಸಿದವರಿಗೆ ಗಮನಕ್ಕೆ ತಂದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ತಾಂಡದಲ್ಲಿ ಗಲೀಜು ಗೊಜ್ಜಲಿನಲ್ಲಿಯೇ ತಿರುಗಾಡುವ ವ್ಯವಸ್ಥೆ ಸೃಷ್ಟಿಯಾಗಿದ್ರು. ಕ್ಯಾರೆ ಎನ್ನದೇ ಇದ್ದುದರಿಂದ ತಮ್ಮ ಗಮನಕ್ಕೆ ತಂದ ಕೂಡಲೇ ಇಂದು ಬೆಳಗ್ಗೆ ಭೇಟಿ ನೀಡಿ ಉಮೇಶ್ ಮುದ್ನಾಳ್ ಅವರು ದಿಢೀರನೆ ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಯಿತು. ಇದರಿಂದ ತಾಂಡದಲ್ಲಿ ಡೆಂಗು ಸಾಂಕ್ರಾಮಿಕ ರೋಗ ಹರಡುತ್ತಿದ್ದು ಸೊಳ್ಳೆಗಳ ಹಾವಳಿಗೆ ಜನ ಜಾನುವಾರುಗಳು ತತ್ತರಿಸಿವೆ ಎಂದು ಹೇಳಲಾಗಿದೆ. ವಿದ್ಯುತ್ ಸಮಸ್ಯೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ, ಚರಂಡಿ ಸ್ಲ್ಯಾಬ್ ಹೊಡೆದು ಎತ್ತು ಬಂಡಿ ವಾಹನಗಳು ದ್ವಿಚಕ್ರ ವಾಹನಗಳು ಸಂಚರಿಸುವುದಾಗಿ ಹೊಲಸಿನಲ್ಲಿ ಬಿದ್ದು ಸಂಕಷ್ಟ ಎದುರಿಸುವುದು ನಿತ್ಯದ ಸಂಗತಿಯಾಗಿದೆ. ಶುದ್ಧ ಕುಡಿಯುವ ನೀರು ತರಬೇಕೆಂದರೂ ಹೊಲಸಿನಲ್ಲಿಯೇ ಸಾಗಬೇಕಾಗಿದೆ. ಲಕ್ಷ ರೂಪಾಯಿಗಳು ತಾಂಡಗಳ ಅಭಿವೃದ್ಧಿಗೆ ಬಂದ ಹಣ ಯಾರ ಮನೆಯ ಟಿಜರಿ ಸೇರಿದೆ ಎಂಬುದು ಅರ್ಥವಾಗದ ಪರಿಸ್ಥಿತಿ ತಾಂಡದಲ್ಲಿ ಇದೆ ಎಂದು ಅವರು ಇದೇ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. 24 ಗಂಟೆಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸದೇ ಇದ್ದರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಜಾಲಿ ಮುಳ್ಳು ಬಡೆದು ಪ್ರತಿಭಟನೆ ನಡೆಸಲಾಗುವುದು ಎಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲ ದಾಮಿಗಳು ಆಗಿದೆ, ಮತದಾನ ಕಟ್ಟುವ ಮಲ್ಕೋಬೇಕು ಆಗಿದೆ. ಯಾಕಂದ್ರೆ ಮಲೇರಿಯಾ, ಟೈಫಾಯ್ಡ್, ಡೆಂಗು ಅಂತ ಜ್ವರ ಬಂದಿದೆ. ಅಷ್ಟು ಆದ್ರೂ ಕೂಡ ಯಾರು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಯಾರಾದ್ರೂ ಕೂಡ ಇಲ್ಲಿ ತಕ್ಕ ಬಂದು ಕೇರ್ಲೆಸ್ ಮಾಡ್ತಾ ಇದ್ದಿಲ್ಲ. ಆದ್ರೂ ಕೂಡ ಮತ್ತು ಮುಂದಿನ ಒಂದು ಕೇಬಲ್ ವಿದ್ಯುತ್ ಜಸ್ಟಿಮ್ ಅಧಿಕಾರದ ಹಾಕಿದ್ರು ಕೂಡ ಅದು ಕಲೆಕ್ಷನ್ ಇವಾಗಿನ ತನಕ ಕಲೆಕ್ಷನ್ ಆಗಿಲ್ಲ. ಅದೇ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಿದ್ರೆ ಅವ್ರಿಗೆ ಗೊತ್ತಿರೋದು ಏನಿದ್ದು ಮುಂದಿನ ಎಲ್ಲ ಸಮಸ್ಯೆ ನೀಟಾಗಿ ಆಗ್ಬೇಕು. ಮತ್ತು ತಾಂಡ ಅಭಿವೃದ್ಧಿ ಬಹಳಷ್ಟು ಬಜೆಟ್ ಇದೆ. ಅದು ಬಜೆಟ್ ಎಲ್ಲಿ ಹೋಗ್ತದೋ ಎಲ್ಲಿಗಿಲ್ಲ ಯಾರಿಗಾದ್ರೂ ಗೊತ್ತಿಲ್ಲ. ಈ ಜನರಿಗೆ ಏನಾದ ನಮ್ಮ ಕೂಲಿ ಕಾರ್ಮಿಕರು ಕೆಲಸ ಮಾಡಬೇಕು, ಹೋಗ್ಬೇಕು, ಬರ್ಬೇಕು ಅಷ್ಟೇ ಗೊತ್ತಿದೆ. ಮುಂದಿನ ಸಮಸ್ಯೆ ಯಾರಿಗೂ ಗೊತ್ತಿಲ್ಲ. ಏನ್ ತಪ್ಲಿಕ್ ಅದ ಇಲ್ಲಿ? ರೋಡ್ ಇಲ್ರಿ, ಸಿಸಿ ರೋಡ್ ಬೇಕು ನಮ್ಗೆ. ಹೌದಾ? ಈಗ ಹಂಗೆ ಮಳೆಗ ಹಂಗೆ ತಿರ್ಗಾಡ್ಬೇಕು, ಹಿಂಗ ಕಾಲನು ಇಲ್ಲ, ಮುರ್ದಾದ ನಮ್ದು ಹಿಂಗ ಸ್ಟೈಲ್ ಹಾಕತ್ತೀವಿ. ಈಗ ಸಿಸಿ ರೋಡ್ ಆಗ್ಬೇಕಂತೀನಿ. ಏನ್ ನಿನ್ನ ಹೆಸರು? ಏನಾಗ್ಯದ? ಏನಿಲ್ರಿ, ನಮಗ್ ಮೋರಿ ಇಲ್ಲ, ಏನಿಲ್ಲ, ದಾಮಿ ಕಡೆ ಇಲ್ಲ ಆಗತ್ತ. ಎತ್ತುಗಳು ನಿಂದ್ರವಲ್ದು, ಮನುಷ್ಯ ತಿರ್ಗಾಡವಲ್ದು, ಹಿಂಗ್ ಕೆಸರಾಗ್ಯದ್ರಿ. ಮೋರಿ ಆಗ್ಬೇಕು. ನೀರ್ ನಿಂತಾವ, ಅವೆಲ್ಲ ಮಣ್ ಪಣ ಹಾಕಿ ಮುಚ್ಚಿದ್ರ ನಮಗ ತಿರ್ಗಾಳಾಗ ಆಗ್ತದ. ಏನಾಗಿದೆ ಇಲ್ಲಿ? ನೀರಿನ ತಕ್ಲೀಫ್ ನೀರ್ ಬೇಕು ಮುಂಜಾನೆ. ಬೇಕ್ರಿ, ಕೆಲ್ಸ ಹೋಗ್ತಾರ, ಹುಡುಗರು ಶಾಲಿಗೆ ಹೋಗ್ತಾರ, ನೀವ್ ಹೊಲಕ್ ಹೋಗ್ಬೇಕು, ನೀರ್ ಹೋಗ್ಬೇಕು ನಾವು. ನೀರ್ ಈ ಕಡೆ ಎಲ್ಲ ಪೈಪ್ ಲೈನ್ ಐತಿ, ನೀರ್ ಬಂದ್ರೆ ಆರಾಮಾಗ್ತದೆ. ನಿನ್ನ ಹೆಸರು? ಮಲ್ಲಣ್ಣಗೌಡ.